ಎಲ್ಲರಿಗೂ ನಮಸ್ಕಾರ. ಈ ವಾರದ ಸಂಚಿಕೆಯಲ್ಲಿ ರಜದಲ್ಲಿ ಮಕ್ಕಳನ್ನು ಆಟ ಆಡಿ ನಲಿಯಲು ಬಿಡಿ. ರಜದಲ್ಲಿ ಮಕ್ಕಳನ್ನು ಆಟ ಆಡಿ ನಲಿಯಲು ಬಿಡಿ. ತಪ್ಪದೇ ವೀಕ್ಷಿಸಿ ಬಸವರಾಜ್ ಯೂಟ್ಯೂಬ್ ಚಾನಲ್ನಲ್ಲಿ. ಈ ಸಂಚಿಕೆಯಲ್ಲಿ ಮಕ್ಕಳಿಗೆ ಪಾಠ ಎಷ್ಟು ಮುಖ್ಯವೋ ಆಟವೂ ಅಷ್ಟೇ ಮುಖ್ಯ. ಪೋಷಕರಾದವರು ನಾವು ಗಮನಿಸಬೇಕಾದ ಅಂಶಗಳೇನಂತಂದರೆ, ಮಕ್ಕಳಿಗೆ ಈಗಾಗಲೇ ಬೇಸಿಗೆ ರಜೆಗಳು ಬರ್ತಾ ಇದೆ. ಅವರಿಗೆ ಸಾಧ್ಯವಾದಷ್ಟು ಅವಕಾಶಗಳನ್ನು ಆಟ ಆಡಲಿಕ್ಕೆ, ಹೊರ ಪರಿಸರಕ್ಕೆ ಹೋಗಲಿಕ್ಕೆ, ತಂದೆ ತಾಯಿಗಳ ಜೊತೆಗೆ ಅಜ್ಜ ಅಜ್ಜಿಯ ಮನೆಗೆ ಹೋಗಿ ತಮ್ಮ ಹಳೆಯ ಸ್ನೇಹಿತರ ಅಥವಾ ಬಾಲ್ಯದ ನೆನಪುಗಳನ್ನು ಸವಿಯಲಿಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅಷ್ಟೇ ಅಲ್ಲ, ಮಕ್ಕಳಿಗೆ ಸಾಕಷ್ಟು ಸ್ವತಂತ್ರವಾಗಿ ಆಟ ಆಡುವುದರ ಜೊತೆಗೆ ಅವರ ಒಂದು ವಿಶಿಷ್ಟವಾದಂತಹ ಅಭಿರುಚಿ ಏನಿದೆ ಅವುಗಳಿಗೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡ್ಬೇಕು. ಏಕೆಂದರೆ ಈಗಾಗಲೇ ಮಕ್ಕಳು ಸಾಕಷ್ಟು ಪಾಠ ಓದಿರ್ತಾರೆ, ಪರೀಕ್ಷೆಗಳನ್ನು ಬರೆದಿರ್ತಾರೆ, ಶಾಲೆ ಕಾಲೇಜುಗಳು ಅಂತೇಳಿ ಸುತ್ತಿರ್ತಾರೆ. ಆದರೆ ಅವರು ತಮ್ಮ ಬಾಲ್ಯದ ನೆನಪುಗಳ ಜೊತೆಗೆ ತಮ್ಮ ಊರುಗಳು ಅಂದರೆ ಅಜ್ಜ ಅಜ್ಜಿಯ ಮನೆ ಆಗ್ಬೋದು, ಅಥವಾ ಸ್ನೇಹಿತರ ಮನೆಗಳಾಗ್ಬೋದು, ಸಂಬಂಧಿಕರ ಮನೆಗಳಾಗ್ಬೋದು, ಅಥವಾ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪನವರ ಮಕ್ಕಳ ಜೊತೆ ಆಟ ಆಡೋದು ಇರ್ಬೋದು, ಬೆರೀತಕ್ಕಂಥದ್ದಿರ್ಬೋದು, ಹೊರ ಪರಿಸರವನ್ನು ನೋಡ್ತಕ್ಕಂಥದ್ದಾಗ್ಬೋದು, ಹೊಲ ಗದ್ದೆಗಳನ್ನು ಸುತ್ತತಕ್ಕಂಥದ್ದಾಗ್ಬೋದು, ತಮ್ಮದೇ ಆದ ವಿಶಿಷ್ಟವಾದಂತಹ ಹವ್ಯಾಸಗಳನ್ನು ಹೊಂದಿರತಕ್ಕಂಥದ್ದಾಗ್ಬೋದು. ಜಾಲಿ ಮಾಡಲಿಕ್ಕೆ ಬಿಟ್ಟಾಗ ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ. ಅಷ್ಟೇ ಅವ್ರು ಏನು ಮಾಡ್ತಾರೆ, ಮುಂದಿನ ನಾವು ಅಕಾಡೆಮಿಕ್ ಇಯರ್ ಅಂತ ಏನು ಹೇಳ್ತೀವಿ, ಮುಂದಿನ ವರ್ಷ ಓದಲಿಕ್ಕೆ ಅಥವಾ ಕಾಲೇಜ್ ಸೇರಲಿಕ್ಕೆ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕಂಗೆ ಆಗುತ್ತೆ. ಅದಷ್ಟೇ ಅಲ್ಲದೆ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ, ಈ ರೀತಿಯಂಥ ರಜದ ಅವಧಿಯಲ್ಲಿ ತಮ್ಮ ಮನಸ್ಥಿತಿಗಳನ್ನು ಒಂದು ಉತ್ಸಾಹಭರಿತವಾದಂಥ ವಿಚಾರಕ್ಕೆ ಹನಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಷ್ಟೇ ಅಲ್ಲ, ಪರಿಸರವನ್ನು ನೋಡ್ಬೋದು, ತಮ್ಮ ತಂದೆ ತಾಯಿಗಳ ಅಥವಾ ಅಜ್ಜ ಅಜ್ಜಿಯವರ ಹೊಲ ಗದ್ದೆಗಳಿದ್ದರೆ ಅಲ್ಲಿಗೆ ಹೋಗ್ಬೋದು, ಅಥವಾ ಆಟಗಳಲ್ಲಾಗ್ಬೋದು, ತಮ್ಮದೇ ಆದ ಸ್ನೇಹಿತರ ಜೊತೆ ವಿಶಿಷ್ಟವಾದಂಥ ಎಂಜಾಯ್ ಮಾಡ್ತಕ್ಕಂಥದ್ದಾಗ್ಬೋದು. ನೀರಿನ ಜೊತೆ ಆಟ ಆಡಬೇಕಾದ್ರೆ ಮಕ್ಕಳಿಗೆ ಬಹಳ ಎಚ್ಚರಿಕೆಯನ್ನು ವಹಿಸಿ, ಜೊತೆಗೆ ನೀವಿರಿ. ಅದರಲ್ಲಿ ಇರ್ತಕ್ಕಂಥ ಸಂತೋಷ, ಇರ್ತಕ್ಕಂಥ ನಲಿಯುವಂಥ ಅವಕಾಶಗಳನ್ನು ಅವ್ರಿಗೆ ಮಾಡಿಕೊಡ್ಬೇಕು. ಯಾಕೆಂದರೆ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲರೂ ಏನು ಮಾಡ್ತೀವಿ, ಓದಬೇಕು ಅಥವಾ ವಿಚಾರಗಳನ್ನು ತಿಳ್ಕೊಳ್ಬೇಕು, ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಈಗಲಿಂದ ಕಷ್ಟಪಡಬೇಕು ಅಂತ ಹೇಳ್ತಾರೆ. ಆದರೆ ಮಕ್ಕಳಿಗೆ ಸ್ವತಂತ್ರವನ್ನೇ ನೀಡದೇ ಇರತಕ್ಕಂಥ ಕಾಲ ಇದಾಗಿದೆ. ಹಾಗಾಗಿ ಸಾಕಷ್ಟು ಮಕ್ಕಳಿಗೆ ಆಟವನ್ನಲ್ಲಿ ತೊಡಗೊಳ್ಳಲಿಕ್ಕೆ ಅಥವಾ ತಮ್ಮದೇ ಆದಂಥ ವಿಶಿಷ್ಟತೆಯಿಂದ ಆಡಿರ್ತಕ್ಕಂಥ ವಿಚಾರಗಳಾಗ್ಬೋದು, ಆಟಗಳಾಗ್ಬೋದು, ಮಕ್ಕಳ ಸ್ನೇಹಿತರುಗಳಾಗ್ಬೋದು, ಪರಸ್ಪರ ಅವರ ವಿಶಿಷ್ಟವಾದಂಥ ಆಟಗಳ ಜೊತೆಗೆ ಬೆರೀಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಷ್ಟೇ ಅಲ್ಲ, ಕೆಲವು ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಪ್ರವಾಸವನ್ನು ಹೋಗ್ತಕ್ಕಂಥದ್ದು, ಅಥವಾ ದೇವಸ್ಥಾನದಲ್ಲಿ ದೇವರಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಹೊರ ಪರಿಸರದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ದೇವಾಲಯಗಳಿಗೆ ಭೇಟಿ ನೀಡಿ ಮತ್ತು ಅವರ ಸಂಬಂಧಿಕರು ಮಾಡ್ತಕ್ಕಂಥ ವಿಶಿಷ್ಟವಾದಂಥ ಹಬ್ಬಗಳು, ವಿಶಿಷ್ಟತೆ ಆದಂಥ ಆಚಾರ ವಿಚಾರಗಳನ್ನು ಬಗ್ಗೆ ಕೂಡ ತಿಳ್ಕೊಳ್ಬೇಕಾದಂಥ ಆಗಿರ್ತಕ್ಕಂಥದ್ದು. ಇತ್ತೀಚೆಗೆ ನೋಡ್ಬೋದು, ಮಕ್ಕಳು ಗೋಲಿ, ಗೆಜ್ಜೆ, ಗುಂಟಾರಿ ಮತ್ತು ಹಿಂದೆಲ್ಲ ಆಡ್ತಾಯಿದ್ವಿ ಆಟಗಳ, ಅಳುಗುಳಿ ಮನೆ ಆಟ ಆಡ್ತಾಯಿದ್ವಿ, ಪಚ್ಚೆ ಆಟ ಆಡ್ತಾಯಿದ್ವಿ, ಮತ್ತು 5 ಪೈಸ್ ಅಂತಕ್ಕಂಥದ್ದನ್ನ ಮನೆಗಳಲ್ಲೇ ಒಬ್ಬೊಬ್ಬರು ಬಚ್ಚಿಟ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥ ಆಟಗಳನ್ನು ನೋಡ್ತೇವೆ. ಎಲ್ಲ ಏನಾಗ್ತಾಯಿವೆ, ಮರೀತಾ ಇದ್ದಾರೆ. ಈಗ ನೋಡಿ, ಬುಗುರಿ ಆಟ ಆಡೋದ್ರಲ್ಲಿ ಮಕ್ಕಳು ಎಷ್ಟು ತಲ್ಲೀನರಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆಯೇ ಅವರ ಒಂದು ರಜದಾವಧಿಗಳಲ್ಲಿ ಮಕ್ಕಳಿಗೆ ಕಲಿಕೆಯ ಜೊತೆಗೆ ಆಟಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಮನಸ್ಥಿತಿ ಅಲ್ಲದೆ ಅವರ ಮಾನಸಿಕ ಮಟ್ಟ, ದೈಹಿಕ ಮಟ್ಟ ಮತ್ತು ಕೆಲವೊಂದು ಫ್ರೀಡಮ್ ಆಗ್ತದೆ. ಮನಸ್ಸಿಗೆ ಭಾಳಷ್ಟು ರಿಲ್ಯಾಕ್ಸ್ ಆಗ್ತದೆ, ಆಟದಿಂದ ಚೈತನ್ಯ ಸಿಗುತ್ತೆ. ಅದಷ್ಟೇ ಅಲ್ಲದೆ ದೈಹಿಕವಾಗಿ ಬಲಹೀನರಾಗ್ತಾರೆ. ಅಂದರೆ ಉತ್ಕೃಷ್ಟವಾದಂಥ ಒಂದು ಶಕ್ತಿವಂತ ಹೊಂದಲಿಕ್ಕೆ ಕೂಡ ಅವರಿಗೆ ಅವಕಾಶ ಆಗ್ತಕ್ಕಂಥದ್ದು. ಅಂದರೆ ಪ್ರತಿಯೊಂದು ಆಟದಲ್ಲೂ ಅದರದೇ ಆದಂಥ ಮಹತ್ವ ಇರುತ್ತೆ, ಅದರದೇ ಆದಂಥ ಉತ್ಸಾಹ ಇರುತ್ತೆ, ಅದರದೇ ಆದಂಥ ಸಂತೋಷ ಇರುತ್ತೆ. ಅದೇ ರೀತಿಯಾದಂಥ ಹೊಸ ಸ್ನೇಹಿತರುಗಳು ಪರಿಚಯ ಆಗ್ತಾರೆ, ಆಟದ ನಿಯಮಗಳು ಪರಿಚಯ ಆಗ್ತವೆ. ಅದಲ್ಲದೆ ಈ ಆಟಗಳನ್ನು ನಾವು ಬಾಲ್ಯದಲ್ಲಿ ಆಡಿದ್ವಿ ಅಂತಕ್ಕಂಥದ್ದು ಮುಂದೊಮ್ಮೆ ಅವರು ತಿಳ್ಕೊಳ್ಳೋಕ್ಕೂ ಕೂಡ ಅವಕಾಶ ಆಗುತ್ತೆ. ಅದಷ್ಟೇ ಅಲ್ಲ,
ಅವರ ವಿಶಿಷ್ಟ ಕಲೆಗಳು ಏನೇನಿವೆ ಅವುಗಳೆಲ್ಲ ಪರಿಚಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈಗ ಮಕ್ಕಳು ದೇವಾಲಯಕ್ಕೆ ಹೋದಾಗ ನಮ್ಮದೇ ಆದಂಥ ವಿಶಿಷ್ಟವಾದಂಥ ಏನಾದರೂ ವಿಶಿಷ್ಟವಾದಂಥ ರೀತಿಯ ವಾದ್ಯಗಳನ್ನು ನುಡಿಸಿದ್ರೆ ಇನ್ನಷ್ಟು ಕಲಿತ್ಕೊಳ್ಬೇಕು. ಯಾಕೆಂದರೆ ಅವರ ಏನು ಅವಕಾಶಗಳಿವೆ ಅವುಗಳನ್ನು ನೋಡಲಿಕ್ಕೆ ಬೇರೆ ಜನರಿಗೂ ಅವಕಾಶ ಆಗುತ್ತೆ, ಜೊತೆಗೆ ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಸಾಹಸ ಸಿಗುತ್ತೆ, ಉತ್ಸಾಹ ಸಿಗುತ್ತೆ. ಈ ಕಲೆಗಳು ತಮ್ಮ ತಮಟೆಯನ್ನು ಬಾರಿಸುವಂಥ ರೀತಿ ಎಷ್ಟು ವೈಶಿಷ್ಟ್ಯವಾಗಿದೆ. ಅದು ದೇವಾಲಯದಲ್ಲಿ ಮಾಡ್ತಕ್ಕಂಥದ್ದು ಪೂಜೆ ಪುರಸ್ಕಾರದ ಸಂದರ್ಭದಲ್ಲಿ ಇದು ಒಂದು ಕಲೆ ಆಗಿದೆ. ಹೀಗೆ ಪ್ರತಿಯೊಬ್ಬರು ಇದನ್ನು ಕಲಿತಕ್ಕಂಥದ್ದು ಏನು ತಪ್ಪಾಗಲಾರದು. ಮಾನಸಿಕವಾಗಿ ಸಿದ್ಧತೆ ಆಗಬೇಕು ಅಂದರೆ ಜೀವನ ಹಿಂಗೆ ರೂಪಿತವಾಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಬರಲ್ಲ. ಅಂದರೆ ಎಲ್ಲವನ್ನೂ ಕಲೆಯನ್ನು ಅಥವಾ ಆಚಾರ ವಿಚಾರಗಳನ್ನು ವ್ಯವಸಾಯ ಪದ್ಧತಿಗಳನ್ನು ತಿಳ್ಕೊಂಡ್ರೆ ಅದು ಮುಂದೊಮ್ಮೆ ಅಷ್ಟೇ ಅಲ್ಲ, ಇವತ್ತು ಹೆಣ್ಣುಮಕ್ಕಳು ಕೂಡ ಸಾಕಷ್ಟು ಬೆಳವಣಿಗೆಯನ್ನು ಹೊಂದ್ತಾ ಇದ್ದಾರೆ. ನೋಡಿ, ಇವರು ವಿಶಿಷ್ಟವಾಗಿ ಸೈಕಲನ್ನು ಹೊಡಿತಕ್ಕಂಥದ್ದು, ತಮ್ಮ ವಿಚಾರಗಳನ್ನು ಸೈಕಲ್ ಹೊಡಿತಕ್ಕಂಥ ಒಂದು ವಿಶಿಷ್ಟ ಭಂಗಿಗಳು. ಹೆಣ್ಣುಮಕ್ಕಳು ಕೂಡ ಇವತ್ತು ವಿಶಿಷ್ಟವಾಗಿ ಎಲ್ಲ ರೀತಿಯಲ್ಲೂ ತಯಾರಾಗಿದ್ದಾರೆ. ಹಾಗಾಗಿ ನಾವು ಮಕ್ಕಳಿಗೆ ಏನು ಮಾಡಬೇಕು, ಹೆಚ್ಚು ರಜದಲ್ಲಿ ಅವರ ಮಾನಸಿಕ ಸ್ಥಿತಿಗತಿಗಳು, ಅವರ ಮಟ್ಟಗಳು ಗಮನಿಸ್ಕೊಂಡು ಅವರಿಗೆ ಸಾಕಷ್ಟು ಪಾಠಗಳ ಕಡಿಮೆ ಆದರೂ ಕೂಡ ಆಟಗಳಿಗೆ ಹೆಚ್ಚು ಹೊತ್ತನ್ನು ಕೊಡಿ. ಮಕ್ಕಳು ಮುಂದಿನ ವಿದ್ಯಾಭ್ಯಾಸಕ್ಕೆ ಅಣಿಯಾಗಲಿಕ್ಕೆ ಸಾಕಷ್ಟು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಹಾಗಾಗಿ ಈ ದಿನ ನಾನು ಹೇಳ್ತಕ್ಕಂಥದ್ದು ಅಷ್ಟೇ, ಈ ಸಂಚಿಕೆಯಲ್ಲಿ ರಜದ ಅವಧಿಗಳಲ್ಲಿ ಅವರದೇ ಆದಂತಹ ಕಲೆ, ಸಂಸ್ಕೃತಿ, ಬೇಸಿಗೆ ಶಿಬಿರಗಳು, ಆಮೇಲೆ ಹೊರ ಸಂಚಾರ ಹೋಗ್ತಕ್ಕಂಥದ್ದು, ಪ್ರವಾಸ ಹೋಗ್ತಕ್ಕಂಥದ್ದು, ತಂದೆ ತಾಯಿಗಳ ಜೊತೆಗೆ ಹಳ್ಳಿಗಳಿಗೆ ಹೋಗ್ತಕ್ಕಂಥದ್ದು, ವ್ಯವಸಾಯ ಪದ್ಧತಿಗಳನ್ನು ಕಲ್ತ್ಕೊಳ್ತಕ್ಕಂಥದ್ದು, ಮತ್ತು ಅವರು ಎಲ್ಲ ರೀತಿ ಕಾರ್ಯಗಳನ್ನು ಕಲ್ತ್ಕೊಂಡ್ರೆ ಈ ರಜದಾವಧಿಯಲ್ಲಿ ಅವರು ಸಾರ್ಥಕ ಬದುಕನ್ನು ಕಟ್ಕೊಳ್ಳಿಕ್ಕೆ ಮುಂದೊಂದಿನ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಸಂಚಿಕೆಯಲ್ಲಿ ಈ ವಿಚಾರವನ್ನು ಇಷ್ಟಕ್ಕೆ ಹೇಳ್ತಾ ಇದ್ದೀನಿ. ನಮಸ್ಕಾರಗಳೊಂದಿಗೆ ಬಸವರಾಜ್ ಎಂ ಮಲ್ಲಮ್ಮಂಡಿ, ಸಹ ಶಿಕ್ಷಕರು. ಧನ್ಯವಾದಗಳೊಂದಿಗೆ.